ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮಳೆಗಾಲ ಮುಗಿತಾ ಇದೆ, ಚಳಿಗಾಲ ಪ್ರಾರಂಭ ಆಗ್ತಾ ಇದೆ. ದೀಪಾವಳಿ ಕಳೆದ ತಕ್ಷಣ ಅಥವಾ ದೀಪಾವಳಿಗಿಂತ ಸ್ವಲ್ಪ ಮುಂಚೆನೆ ನಮ್ಮಲ್ಲಿ ಚಳಿಗಾಲ ಆರಂಭ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಈ ಋತುಗಳು ಅಥವಾ ಕಾಲಗಳು, ಋತುಗಳು ಅನ್ನೋದಕ್ಕಿಂತ ಕಾಲಗಳು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಇವು ಬದಲಾವಣೆ ಆಗುವಾಗ ನಮ್ಮ ಶರೀರದಲ್ಲೂ ಕೂಡ ಬದಲಾವಣೆಗಳು ಕಾಣಿಸ್ಕೊಳ್ತವೆ. ಹೆಚ್ಚಾಗಿ ಎಲ್ಲರ ಶರೀರದಲ್ಲೂ ಕೂಡ ಎಷ್ಟೇ ಚೆನ್ನಾಗಿ ಶರೀರ ಇಟ್ಕೊಂಡಿದ್ದಾರೆ ಅಂದ್ರೂ ಕೂಡ ಈ ಕಾಲಗಳ ಅನುಸಾರವಾಗಿ ಶರೀರದಲ್ಲೂ ಕೂಡ ಬದಲಾವಣೆ ಬರುತ್ತೆ. ಆ ಬದಲಾವಣೆ ಬರುವಾಗಲೇ ಕಾಯಿಲೆಗಳು, ಅದರಲ್ಲೂ ವಿಶೇಷವಾಗಿ ನೆಗಡಿ, ಜ್ವರ, ಕೆಮ್ಮು, ಆಮೇಲಿಂದ ಕಣ್ಬ್ಯಾನಿ ಅಂತ ಅಂತೀರಿ ಅದು, ಆಮೇಲೆ ಹೊಟ್ಟೆ ತೊಂದರೆ, ಬೇದಿ, ಈ ಥರದ್ದೆಲ್ಲ ಕಾಣಿಸ್ಕೋಬಹುದು. ಅವನ್ನ ಕಾಯಿಲೆ ಅಂತ ತಿಳ್ಕೊಂಡು ಬಹಳ ಜನ ಔಷಧಿ ತಗೊಂಡ್ಬಿಡ್ತಾರೆ. ತಗೋಬಾರ್ದು. ದೀರ್ಘ ಕಾಯಿಲೆಗಳಿದ್ರೆ ಆ ಮಾತು ಬೇರೆ, ಅವರಂತ ಔಷಧಿ ಬಿಡಕ್ಕೆ ಬರಲ್ಲ. ಅಂದ್ರೆ ನಮ್ಮ ಪದ್ಧತಿಗೆ ಬಂದ್ರೆ ಬಿಡಬಹುದು. ನೀವು ಈಗೇನು ಅನುಸರಿಸ್ತಾ ಇದ್ದೀರಿ ರಾಸಾಯನಿಕ ಔಷಧಿಗಳ ಪದ್ಧತಿ, ಅಲೋಪತಿ, ಅದನ್ನ ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಬಿಡಕ್ಕೆ ಹೋಗ್ಬಾರ್ದು. ಅದನ್ನ ಬಳಸ್ತಾನೆ ಇರಬೇಕು. ಅದಕ್ಕೆ ಪರಿಹಾರ ಏನು ಅಂದ್ರೆ ಅವ್ರು ಮತ್ತೆ ಮಾತ್ರೆಗಳನ್ನೇ ಪರಿಹಾರವಾಗಿ ಸೂಚಿಸ್ತಾರೆ ನಿಮಗೆ. ಅಂದ್ರೆ ಜ್ವರ ಬಂದ್ರೆ ಏನು, ತಲೆನೋವು ಬಂದ್ರೆ ಏನು, ನೀವು ಅದನ್ನೇ ಅನುಸರಿಸ್ಬೇಕಾಗತ್ತೆ. ಡಾಕ್ಟರ್ಗಳ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅದನ್ನೇ ಅನುಸರಿಸ್ಬೇಕಾಗತ್ತೆ. ಯಾರು ನಮ್ಮ ಈ ಪಂಚಭೌತಿಕ ಚಿಕಿತ್ಸೆ ಅಥವಾ ನಿಸರ್ಗೋಪಚಾರ ಇದನ್ನು ಯಾರು ಅನುಸರಿಸ್ತಾ ಇದ್ದೀರಿ ಅವರು ಇಂತಹ ಕಾಯಿಲೆಗಳಿಗೆ, ಅಂದ್ರೆ ಏನು ವಾತಾವರಣದಿಂದ ಬದಲಾವಣೆ ಆಗ್ತಾ ಇರ್ತಕ್ಕಂತಹ ಋತುಗಳು, ಕಾಲಗಳು ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ಶರೀರದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳಿಗೆ ಮಾತ್ರೆಗಳನ್ನ ತಗೋಬಾರದು. ಮತ್ತೆ ಬಹಳ ಜನರಿಗೆ ಊರಿಂದ ಊರಿಗೆ ಹೋದಾಗಲೂ ಕಾಯಿಲೆಗಳಾಗ್ತಿರುತ್ತೆ. ಅದಕ್ಕೆ ಹೇಳ್ತಿರ್ತೀನಿ ನಾನು, ಅಕ್ಯೂಟ್ ಡಿಸೀಸ್ ಅಂತ ಕರೀತಾರೆ, ಶೀಘ್ರ ರೋಗಗಳು. ಆವಾಗ ನೀವು ಅನುಸರಿಸಬೇಕಾದ ಮೊದಲನೇ ನಿಯಮ, ಅಕಸ್ಮಾತ್ ಈ ಕಾಲಗಳ ಬದಲಾವಣೆ ಆಗ್ತಿರೋಂಥ ಸಂದರ್ಭದಲ್ಲಿ ಆಹಾರದಲ್ಲೂ ಬದಲಾವಣೆ ಮಾಡ್ಕೊಂಬಿಡಿ. ನೆಗಡಿ ಬಂತಪ್ಪ ಅಂದ್ರೆ ಬಿಸಿನೀರು ಮತ್ತು ಅನ್ನವನ್ನ ಬಿಡೋದು ಒಂದು 3 ದಿವಸ ಅಥವಾ 6 ದಿವಸ. ನೀವು ಬಹಳ ಜನರನ್ನ ಗಮನಿಸಿದೀನಿ, ಯಾವ್ದಾದ್ರು ಪದಾರ್ಥ ಬಿಡೋದು ಅಂದ್ರೆ ದೊಡ್ಡ ತ್ಯಾಗ ಅಂತ ಅನ್ಕೊಂಡ್ಬಿಡ್ತಾರೆ. ಹಂಗ ಅನ್ಕೋಬಾರ್ದು. ಅನ್ನ ಬಿಟ್ರೆ ಏನ್ ತೊಂದರೆ ಆಗಲ್ಲ, ಆಮೇಲೆ ಊಟ ಮಾಡಿದ್ರೆ ಇನ್ನೂ ಖುಷಿ ಆಗತ್ತೆ. 2-3 ದಿವಸ ನಿಲ್ಲಿಸ್ಬಿಟ್ಟು ನೆಗಡಿ ಹೋಗೋವರೆಗೂ, ಅಥವಾ ಅಜೀರ್ಣ ಆದಾಗ, ನೆಗಡಿ ಆದಾಗ, ತಲೆನೋವು ಬಂದಾಗ ಅನ್ನ ಮೊದಲು ಬಿಡೋದು. ಅಂದ್ರೆ ಅನ್ನ ಸ್ವಲ್ಪ ಜೀರ್ಣ ಆಗೋದಕ್ಕೆ ಕಠಿಣ ಆಗ್ತದೆ, ಜೊತೆಗೆ ಶುಗರ್ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಅದ್ರ ಬದಲಾಗಿ ರೊಟ್ಟಿ, ಚಪಾತಿ ಈ ಥರದ್ದೇ ಏನಾದ್ರು ತಗೊಂಡು, ಜೊತೆಗೆ ತರಕಾರಿಗಳನ್ನು ಹೆಚ್ಚು ತಗೊಂಡು 1-3 ದಿವಸ, 6 ದಿವಸ, ಅಥವಾ ರಾತ್ರಿ ಹಣ್ಣು ತಗೊಂತಾ ಇದ್ರೆ ರಾತ್ರಿ ಹಣ್ಣು ಬಿಟ್ಬಿಡೋದು, ಕೇವಲ ಬಿಸಿನೀರು, ಈ ತರ ನೀವು ತಗೊಂಡ್ಬಿಟ್ರೆ 3 ದಿವಸದಿಂದ 6 ದಿವಸದೊಳಗಡೆ, 1 ದಿವಸದಿಂದ 3 ದಿವಸ, 3 ದಿವಸದಿಂದ 6 ದಿವಸದೊಳಗೆ ನಿಮಗೆ ತೊಂದರೆಗಳು ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಮಾಮೂಲಿ ಆಹಾರ ಪದ್ಧತಿಗೆ ಬರಬಹುದು.
ತೊಂದರೆ ಇಲ್ಲ. ಹೀಗೆ ನೀವು ಸ್ವಲ್ಪ ಪ್ರಯೋಗ ಮಾಡೋದು. ಈಗ ಏನಾಗಿದೆ ಮನುಷ್ಯನಿಗೆ ಅಂದ್ರೆ ಭಯ ಶುರು ಆಗ್ಬಿಟ್ಟಿದೆ. ಬಹಳ ಜನ ಹೇಳ್ತಾರೆ, ನೀವು ಸ್ವಂತಕ್ಕೆ ನಿಮಗೆ ನೀವು ವೈದ್ಯರ ಹೋಗಬೇಡಿ, ಏನಿದ್ರು ಆಗಾಗ ಚೆಕಪ್ ಬನ್ನಿ, ವರ್ಷದಲ್ಲಿ ಒಂದ್ಸಾರಿನಾದ್ರು, ಕಡಿಮೆ ಅಂದ್ರೆ ಒಂದ್ಸಾರಿನಾದ್ರು, ಇಲ್ಲ 3 ಸಾರಿನಾದ್ರು ಬನ್ನಿ. ನಿಮಗೆ ನಿಜ ಹೇಳ್ತೀನಿ, ಇದರಲ್ಲಿ ಉತ್ಪ್ರೇಕ್ಷೆ ಅಲ್ಲ ಅಥವಾ ಸುಳ್ಳು ಹೇಳೋದಿಲ್ಲ ನಿಮಗೆ. ನಾನು ಇದುವರೆಗೆ ಒಂದು 25 ವರ್ಷ ಆಯ್ತು, ಜ್ವರ ಬಂದಾಗ ಚೆಕಪ್ಗೆ ಅಂತೂ ಹೋಗಿಲ್ಲ. ಶುಗರ್ ಅಂತೂ ನಮ್ಮಲ್ಲೇ ಚೆಕ್ ಮಾಡ್ಕೊಂತೀವಿ. ನನಗೆ ಡೌಟ್ ಬಂದ್ರೆ ನಾನು ನಮ್ಮ ಇದರಲ್ಲೇ ಚೆಕ್ ಮಾಡಿಸ್ಬಿಡ್ತೀನಿ, BP ಶುಗರು. ಹಾಗಾಗಿ ಹಲ್ಲಿನ ವಿಷಯಕ್ಕೆ ಒಂದಕ್ಕೆ ಬಿಟ್ರೆ, ಹಲ್ಲಿನ ವಿಷಯಕ್ಕೂ ನಾನು ದವಾಖಾನೆಗೆ ಹೋಗೋದು 2 ವರ್ಷಕ್ಕೋ 3 ವರ್ಷಕ್ಕೋ, ಒಂದೊಂದ್ಸಾರಿ 4 ವರ್ಷನೂ ಹೋಗಿಲ್ಲ. ಈ 40 ವರ್ಷದ ಮೇಲೆ ಸಾಮಾನ್ಯವಾಗಿ ಹಲ್ಲಿಗೆ, ಕಿವಿಗೆ ಕಾಯಿಲೆಗಳಿಗೆ ಹೋಗ್ತಾನೆ ಇರ್ಬೇಕಾಗತ್ತೆ. ಆದರೆ ನನಗೆ ಹೋಗೋ ಪ್ರಸಂಗ ಬಂದಿಲ್ಲ. ಕಾರಣ ಏನು ಅಂದ್ರೆ, ನಿಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಾ ನಾನು ಮಾಡ್ಬಿಡ್ತೀನಿ. ಒಂಚೂರು ತೊಂದರೆ ಆದ್ರೆ ಉಪವಾಸ. ಆಮೇಲೆ ನನ್ನ ವೃತ್ತಿನೇ ಅದು ಕೊಟ್ಟಿರೋದ್ರಿಂದ ಪರಮಾತ್ಮ ನಿಮ್ ಜೊತೆ ನಾನು ಮಾಡ್ಕೊಂಡ್ಬಿಟ್ರೆ, ನಿಮ್ಗೆ ಏನ್ ಹೇಳ್ತೀನೋ ಅದನ್ನ ನಾನು ಅನುಸರಿಸ್ಬಿಟ್ರೆ ನನಗೆ ಈ ಕಾಯಿಲೆಗಳ ಕಾಟ ಇರೋದಿಲ್ಲ. ಈಗ ನನಗೂ ಒಂದು 2 ದಿವಸದಿಂದ ಅಥವಾ ಗೊತ್ತಾಗೋ ಹಾಗೆ 2 ದಿವಸದಿಂದ, ಗೊತ್ತಾಗಲಾರದ ಹಾಗೆ ಒಂದು 4-5 ದಿವಸದಿಂದ, 1 ವಾರದಿಂದ ನೆಗಡಿ ಇದೆ. ಯಾವಾಗ್ಲಾದ್ರೂ ಕೆಮ್ಮು ಒಂದ್ಸರಿ ಬರ್ತಿರುತ್ತೆ. ಅದು ಕೂಡ ಯಾಕೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಯಾಕೆ ಆಹಾರದಲ್ಲಿ ಬದಲಾವಣೆ ಮಾಡ್ತಾ ಇದ್ದೀನಿ, ಹೊಂದಿಸ್ಕೊಳ್ತಾ ಇದ್ದೀನಿ ಒಂದು ಆಹಾರವನ್ನು. ಹಾಗಾಗಿ ಸ್ವಲ್ಪ ಬದಲಾವಣೆಗಳಾಗ್ತಾ ಇದೆ. ಆಗ್ಲಿ, ತೊಂದರೆ ಇಲ್ಲ. 1 ವಾರ, 15 ದಿವಸ, 21 ದಿವಸ ಅಂದ್ರೆ ಹೊಂದ್ಕೊಂಡ್ಬಿಡುತ್ತೆ. ಆ ಆಹಾರನೂ ಕೂಡ ಹೊಂದ್ಕೊಳ್ಳುತ್ತೆ. ಹೊಸ ಪ್ರಯೋಗ. ಆಮೇಲೆ ನಾವು ತಪ್ಪು ತಿಳ್ಕೊಂಡಿರ್ತೀವಿ, ಯಾವುದೋ ಒಂದು ಆಹಾರ ನಮ್ಗೆ ಆಗಲ್ಲ. ನನಗೆ ತುಪ್ಪ ಅಂದ್ರೆ ಆಗಲ್ಲ, ನನಗೆ ಇನ್ನೊಂದಂದ್ರೆ ಆಗಲ್ಲ. ಅಲ್ಲಿ ದೋಷ ಇರೋದು ನಮ್ಮ ಒಳಗೆ ಹೊರತು ಆಹಾರದಲ್ಲಲ್ಲ. ಆದ್ರಿಂದ ನಾವು ಉಪಾಯದಿಂದ ಜೊತೆಗೆ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡ್ತಾ, ಜೊತೆಗೆ ವಾಕಿಂಗು, ವ್ಯಾಯಾಮ, ಇವನ್ನಂತೂ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಶಕ್ತಿ ಇರೋ ತನಕ ಬಿಡಲೇಬೇಡಿ. ವಾಕಿಂಗ್ ಅಂತೂ ಯಾವ ವಯಸ್ಸಿನವರಾದ್ರೂ ಮಾಡಬಹುದು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ನಾವು ಗಮನಿಸ್ಬೇಕಾದ್ರೆ ಕ್ರೀಡೆನೂ ಅಷ್ಟೇ. ಯಾವ ರೂಪದಲ್ಲಾದ್ರೂ ಒಂದು ಕ್ರೀಡೆ ಉಳಿಸ್ಕೊಳ್ಳೇಬೇಕು. ನೀವು ಅನುಸರಣೆ ಮಾಡ್ಬೇಕು. ಇತ್ತೀಚೆಗೆ ಬಹಳ ಜನ ಶಟ್ಲ್ ಕಾಕ್ ಆಡೋದು ಒಳ್ಳೇದು. ನಿಮ್ಗೆ ಯಾವ್ದು ಖುಷಿ ಕೊಡುತ್ತೋ, ಯಾವ್ದು ಸ್ನೇಹಿತರು ಸಿಗ್ತಾರೋ. ಈಗ ನನಗೆ ಕ್ರೀಡೆ ರೂಢಿಸ್ಕೊಳಕ್ಕಾಗಲ್ಲ, ಯಾಕಂದ್ರೆ ನನಗೆ ಆಡಕ್ಕೂ ಕಷ್ಟ, ಜೊತೆಗೆ ನಮ್ಮ ಕಣ್ಣಿಲ್ದೇವ್ರೆ ಬೇಕು ಅಥವಾ ಅಂತ ಜಾಗ ಬೇಕು. ಅದಕ್ಕೆ ನಾನು ಕ್ರೀಡೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ವಾಕಿಂಗ್ ಇಟ್ಕೊಂಡಿದ್ದೀನಿ ಮುಖ್ಯವಾಗಿ. ನನಗೆ ಯಾವಾಗ ಬಿಡು ಸಿಗುತ್ತೋ, ಕಡಿಮೆ ಅಂದ್ರೆ 15-20 ನಿಮಿಷ, ಅರ್ಧ ಗಂಟೆ ಬಿಡು ಸಿಕ್ಕರೆ ಏನಾದರೂ ಚಿಂತನೆ ಮಾಡ್ತಾ, ಮನಸ್ಸಿನಲ್ಲಿ ಏನಾದರೂ ಕಂಠಪಾಠ ಮಾಡ್ತಾ, ಬೈ ಹಾರ್ಟ್ ಅಂತಿರಲ್ಲ ಹಾಗೆ ಮಾಡ್ತಾನೆ ವಾಕಿಂಗ್ ಮಾಡ್ಬಿಡ್ತೀನಿ. ಅಥವಾ ಫೋನಲ್ಲಿ ಮಾತಾಡೋ ಪ್ರಸಂಗ ಬಂದ್ರು ಕೂಡ ಅಷ್ಟೇ, ಮಾತಾಡ್ತಾನೆ ವಾಕಿಂಗ್ ಮಾಡಕ್ ನನಗೆ ರೂಢಿ ಮಾಡ್ಕೊಂಡಿದ್ದೀನಿ. ಇಂಥ ಒಂದು ಅವಕಾಶಗಳನ್ನ ಮಾಡ್ಕೋಬೇಕು. ಪ್ರತಿಯೊಬ್ಬರು ಆರೋಗ್ಯಕ್ಕಾಗಿಯೇ ಅನ್ನುವ ಕೆಲವು ಸೂತ್ರಗಳನ್ನ ನೀವು ಪ್ರತಿಯೊಬ್ರು ಪಾಲಿಸ್ಬೇಕು. ಎಲ್ಲದನ್ನೂ ಡಾಕ್ಟರ್ ಮಾಡೋಕ್ಕಾಗಲ್ಲ, ಎಲ್ಲದನ್ನೂ ಔಷಧಿಗಳು ಮಾಡೋಕ್ಕಾಗಲ್ಲ. ಹಂಗ್ ಮಾಡ್ಲೇಬೇಕು ಅಂತ ಹೋದ್ರೆ ನೀವು ಖಾಯಂ ಪೇಷಂಟ್ ಆಗ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಕೊನೆಗೆ ದುಃಖಿಗಳು ಆಗ್ಬೇಕಾಗತ್ತೆ, ನೋವು ಅನುಭವಿಸ್ಬೇಕಾಗತ್ತೆ. ಅವು ಎಂದೂ ನಿಮ್ಮ ನೋವನ್ನ ನಿವಾರಣೆ ಮಾಡಲ್ಲ. ಪೇನ್ ಕಿಲ್ಲರ್ಸ್ ಅಂತ ಇದಾವೆ, ಆಂಟಿಬಯೋಟಿಕ್ಸ್, ಪೇನ್ ಕಿಲ್ಲರ್ಸ್. ಇವೆಲ್ಲ ನಿಮ್ಮ ಮೂಲ ಶಕ್ತಿಯನ್ನ ಹಾಳು ಮಾಡಿ ನಿಮ್ಮನ್ನ ಖಾಯಂ ರೋಗಿಗಳನ್ನಾಗಿ ಮಾಡೇ ಮಾಡ್ತವೆ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ, ಹೇಳ್ತಾ ಇದ್ದಾರೆ, ಅಲ್ಲಲ್ಲಿ ಪತ್ರಿಕೆಗಳಲ್ಲಿ ಬರಿತಾ ಇದ್ದಾರೆ. ಪಾಪ ಅನಿವಾರ್ಯ, ಯಾರಿಗೆ ನಗರ ಪ್ರದೇಶದಲ್ಲಿ ವಾಸ ಮಾಡೋರು, ಜೀವನಕ್ಕಾಗಿ ಹೋರಾಟ ಮಾಡೋರು
ಅವ್ರಿಗೆ ಅನಿವಾರ್ಯ. ಆದ್ರೆ ನೀವು ಯಾರಿಗೆ ಅನುಕೂಲತೆ ಇದೆ, ಹಳ್ಳಿ ಕಡೆ ಇದ್ದೀವಿ, ಇಂಥ ಆಶ್ರಮಗಳಲ್ಲಿ ಇದ್ದೀವಿ, ಮತ್ತೆ ಒಳ್ಳೆ ವಾತಾವರಣದಲ್ಲಿ ವಾಸ ಮಾಡ್ತಕ್ಕಂಥವ್ರಾದ್ರೂ ಔಷಧಿ ಮಾತ್ರೆಗಳ ಮುಕ್ತವಾಗಿ ನಾವು ಬದುಕಬೇಕು. ಆಮೇಲೆ ಸಮಯ ಇರ್ತಕ್ಕಂಥವ್ರು ಅಂದ್ರೆ ಉದಾಹರಣೆಗೆ ಶಿಕ್ಷಕರು, ಉಪನ್ಯಾಸಕರು, ಅವರಿಗೆ ಸಮಯ ಇರುತ್ತೆ ಅಂತ ಅನ್ಕೊಂಡಿದೀವಿ. ಇವಾಗ ಸರ್ಕಾರದವ್ರು ಈ ರಾಜ್ಯದಲ್ಲಿ ಅವ್ರಿಗೂ ಸಮಯ ಕೊಟ್ಟಿಲ್ಲ. ಆದ್ರೂ ಕೊಟ್ಟಿಲ್ಲ ಅಂದ್ರೂ ಕೂಡ ಹಗಲು ಮತ್ತು ರಾತ್ರಿ ನಿಮಗೆ ಅವಕಾಶ ಇರುತ್ತೆ. ಆ ಸಮಯವನ್ನು ಯಾರು ಕಿತ್ಕೊಳಕ್ಕಾಗಲ್ಲ. ಅದು ಸಾರಿ, ಬೆಳಗ್ಗೆ ಮತ್ತು ರಾತ್ರಿ ಅದು ನಿಮ್ಮದೇ ಸಮಯ ಇರ್ತದೆ. ಅದನ್ನು ಯಾರು ಕಿತ್ಕೊಳಕ್ಕಾಗಲ್ಲ. ಮತ್ತೆ ನಿಮಗೆ ಸಾಮಾನ್ಯವಾಗಿ ಹತ್ತತ್ರದಲ್ಲಿ ಮನೆ ಮಾಡಿಕೊಂಡು ಹೆಚ್ಚು ಪ್ರಯಾಣ ಇಲ್ದಂಗೆ ನೀವು ಜೀವನವನ್ನು ರೂಪಿಸ್ಕೊಂಡಾಗ ನಿಮ್ಗೆ ಅವಕಾಶ ಸಿಕ್ಕುತ್ತೆ. ಆದ್ರಿಂದ ಓದೋದು, ಆಡೋದು, ಹಾಡೋದು ಇರಬೇಕು, ಹಾಡೋದು ಇರಬೇಕು. ಏನು ಸಾಧ್ಯ ಇದೆಯೋ ಮನಸ್ಸನ್ನ, ಶರೀರವನ್ನ ಚೆನ್ನಾಗಿಟ್ಕೊಳ್ಳೋಕ್ಕೆ ಅವೆಲ್ಲವನ್ನೂ ಪ್ರಯತ್ನ ಮಾಡ್ತಾ ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ಳೋಣ. ಔಷಧಿ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದು ಕೂಡ ದೇಶಭಕ್ತಿ ಅಂತ ತಿಳ್ಕೊಂಡು ಕಡಿಮೆ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.